ಓಂ ಶಾಂತಿ. ಮುರಳಿಯ ದಿನಾಂಕ 26/12/24. मीठे बच्चे, तुम अभी पढ़ाई पढ़ रहे हो. यह पढ़ाई है पतित से पावन बनने की. तुम्हें यह पढ़ना और पढ़ाना है. ಮಧುರ ಮಕ್ಕಳೇ, ಇದು ವಿದ್ಯೆಯಾಗಿದೆ. ಆ ವಿದ್ಯೆಯನ್ನು ನೀವು ಕಲಿತಾ ಇದ್ದೀರಿ. ಇದು ಪತಿತರಿಂದ ಪಾವನ ಆಗುವ ವಿದ್ಯೆಯಾಗಿದೆ. ಈ ವಿದ್ಯೆಯನ್ನು ನೀವು ಕಲಿಬೇಕು, ಅನ್ಯರಿಗೂ ಕಲಿಸಬೇಕು. ನೀವು ಓದಬೇಕು, ಅನ್ಯರಿಗೂ ಓದಿಸಬೇಕು. प्रश्न: दुनिया में कौन सा ज्ञान होते हुए भी अज्ञान अंधियारा है? ಪ್ರಪಂಚದಲ್ಲಿ ಯಾವ ಜ್ಞಾನ ಇದ್ದರೂ ಸಹ ಅಜ್ಞಾನದ ಅಂಧಕಾರ ತುಂಬಿದೆ. माया का ज्ञान जिससे विनाश होता है, मून तक जाते हैं. यह ज्ञान बहुत है, लेकिन नई दुनिया और पुरानी दुनिया का ज्ञान किसी के पास नहीं है. ಮಾಯೆಯ ಜ್ಞಾನ ಯಾವುದರಿಂದ ವಿನಾಶ ಆಗಲಿದೆಯೋ ಅದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಚಂದ್ರಲೋಕದವರೆಗೂ ಹೋಗ್ತಾ ಇದ್ದಾರೆ. ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಆದರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವ ಜ್ಞಾನ ಯಾರ ಹತ್ತಿರವೂ ಇಲ್ಲ ಅಂತ ಹೇಳ್ತಾರೆ. ಹೊಸ ಜಗತ್ತು ಮತ್ತು ಹಳೆ ಜಗತ್ತಿನ ಜ್ಞಾನ ಯಾರ ಹತ್ತಿರವೂ ಇಲ್ಲ. ಸಬ್ ಅಜ್ಞಾನ ಅಂಧಿಯಾರೆ ಮೇ ಹೈ, ಸಭಿ ಜ್ಞಾನ ನೇತ್ರ ಸೆ ಅಂಧೇ. ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿ ಇದ್ದಾರೆ. ಜ್ಞಾನ ನೇತ್ರದಿಂದ ಅಂಧರಾಗಿದ್ದಾರೆ. तुम्हें अभी ज्ञान का तीसरा नेत्र मिलता है. तुम नॉलेजफुल बच्चे जानते हो. उनकी ब्रेन में विनाश के ख्यालात है. तुम्हारी बुद्धि में स्थापना के ख्यालात है. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ನೀವು ನಾಲೆಜ್ಫುಲ್ ಆಗಿ ತಿಳ್ಕೊಂಡಿದ್ದೀರಿ. ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳಿವೆ, ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ವಿಚಾರಗಳು ಇವೆ. ಓಂ ಶಾಂತಿ. आप इस शरीर द्वारा समझते हो, बाप इस शरीर द्वारा समझाते हैं. इनको जीव कहा जाता है. ನೀವು ನಿಮ್ಮ ದೇಹದ ಮೂಲಕ ತಿಳ್ಕೊಳ್ತೀರಿ. ಬಾಬಾ ಬ್ರಹ್ಮಾರವರ ದೇಹದ ಮೂಲಕ ತಿಳಿಸಿಕೊಡ್ತಾರೆ. ದೇಹಕ್ಕೆ ಜೀವ ಅಂತ ಹೇಳಲಾಗ್ತದೆ. इनमें आत्मा भी है और मैं भी इसमें आकर बैठता हूँ. यह पहले पहले पक्का होना चाहिए. इनको दादा कहा जाता है. ಬ್ರಹ್ಮಾರವರ ಶರೀರದಲ್ಲಿ ಅವರ ಆತ್ಮನೂ ಇರ್ತದೆ, ಜೊತೆಗೆ ನಾನೂ ಬಂದು ಕೂತ್ಕೊಳ್ತೇನೆ. ಇದರ ಬಗ್ಗೆ ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇರಬೇಕು. ಈ ಬ್ರಹ್ಮ ತಂದೆಗೆ ದಾದಾ ಅಂತಲೂ ಹೇಳಲಾಗ್ತದೆ. ಇಸ್ ನಿಶ್ಚಯ ಮೇ ಹಿ ರಮಣ ಕರ್ನಾ ಹೈ. ಈ ವಿಷಯದ ಬಗ್ಗೆ ಸಂಪೂರ್ಣ ನಿಶ್ಚಯ ಇರಬೇಕು. ಈ ನಿಶ್ಚಯದಲ್ಲಿನೇ ನಿಮ್ಮ ಬುದ್ಧಿ ರಮಣ ಮಾಡಬೇಕು. ಬುದ್ಧಿಯಲ್ಲಿ ಈ ನಿಶ್ಚಯದ ಬಗ್ಗೆನೇ ವಿಚಾರ ನಡಿಬೇಕು.
बरोबर बाबा ने जिसमें पधरामणी की है वह बाप खुद कहते, मैं इनके बहुत जन्मों के अंत्य में आता हूँ। बच्चों को समझाया गया है यह सर्वशास्त्र शिरोमणि गीता का ज्ञान है। श्रीमत अर्थात श्रेष्ठ मत, ಶ್ರೇಷ್ಠತೆ ಶ್ರೇಷ್ಠ ಮತ ಹೇ ಏಕ ಭಗವಾನ್ ಕಿ. ಯಾವ ದೇಹದಲ್ಲಿ ಪರಮಾತ್ಮನ ಅವತರಣೆ ಆಗ್ತದೆ ಆ ದೇಹದ ಬಗ್ಗೆ ಶಿವಬಾಬಾ ಹೇಳ್ತಾರೆ, ಇವರ ಕೊನೆ ಜನ್ಮದ ಕೊನೆ ಸಮಯದಲ್ಲಿ ನಾನು ಬರ್ತೀನಿ. ಇವರ ಮೂಲಕ ಸತ್ಯ ಗೀತಾ ಜ್ಞಾನ ಹೇಳ್ತೀನಿ. ಭಗವದ್ಗೀತೆಗೆ ಸರ್ವಶಾಸ್ತ್ರ ಶಿರೋಮಣಿ ಅಂತ ಹೇಳಲಾಗ್ತದೆ. ಗೀತೆಯಲ್ಲಿ ಮಾತ್ರ ಶ್ರೀಮತ ಇದೆ. श्रेष्ठते श्रेष्ठ मत है एक भगवान की, जिसकी ही श्रेष्ठ मत से तुम देवता बनते हो. ಶ್ರೇಷ್ಠ ಮತ ಆಗಿದೆ ಒಬ್ಬ ಪರಮಾತ್ಮನ ಮತ. ಆ ಮತದಿಂದಲೇ ನೀವು ದೇವತಾ ಆಗ್ತೀರಿ. बाप खुद कहते मैं आता तब हूँ जब तुम भ्रष्ट मत पर पतित बन जाते हो. मनुष्य से देवता बनने का अर्थ भी समझना है. विकारी मनुष्य से निर्विकारी देवता बनाने बाप आते. ಬಾಬಾ ಹೇಳ್ತಾರೆ, ನೀವು ಯಾವಾಗ ಭ್ರಷ್ಟ ಮತದಿಂದ ಪತಿತ ಆಗ್ತೀರಿ ಆಗ ನಾನು ಬರ್ತೀನಿ. ಬಂದು ಮನುಷ್ಯರನ್ನು ದೇವತಾ ಮಾಡ್ತೀನಿ. ವಿಕಾರಿ ಮನುಷ್ಯರನ್ನು ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲು ಪರಮಾತ್ಮ ಬರ್ತಾನೆ. सतयुग में रहते हैं मनुष्य ही परंतु दैवी गुण वाले. अभी कलयुग में है आसुरी गुण वाले. है सारी मनुष्य सृष्टि. ಸತ್ಯಯುಗದಲ್ಲಿ ಇರೋರು ಮನುಷ್ಯರೇ, ಆದರೆ ದೈವಿ ಗುಣ ಉಳ್ಳಂತಹ ಮನುಷ್ಯರು. ಕಲಿಯುಗದಲ್ಲಿ ಇರೋರು ಮನುಷ್ಯರೇ, ಆದರೆ ಆಸುರಿ ಗುಣ ಉಳ್ಳಂತಹ ಮನುಷ್ಯರು. परंतु यह है ईश्वरीय बुद्धि और आसुरी वह है आसुरी बुद्धि. ಮನುಷ್ಯ ಸೃಷ್ಟಿ ಯಾವತ್ತೂ ಮನುಷ್ಯರ ಸೃಷ್ಟಿನೇ ಆಗಿರ್ತದೆ. ಆದರೆ ಕಲಿಯುಗದಲ್ಲಿ ಮನುಷ್ಯರ ಬುದ್ಧಿ ಆಸುರಿ ಬುದ್ಧಿ ಆಗಿದೆ. ಸಂಗಮ ಯುಗದಲ್ಲಿ ನಿಮ್ಮ ಬುದ್ಧಿ ಈಶ್ವರೀಯ ಬುದ್ಧಿ ಆಗಿದೆ. ಸತ್ಯಯುಗದಲ್ಲಿ ನಿಮ್ಮ ಬುದ್ಧಿ ದೈವಿ ಬುದ್ಧಿ ಆಗ್ತದೆ. यहाँ है ज्ञान वहाँ है भक्ति. ज्ञान और भक्ति अलग अलग है. ಇಲ್ಲಿ ಜ್ಞಾನ ಇದೆ, ಅಲ್ಲಿ ಭಕ್ತಿ ಇದೆ. ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಆಗಿದೆ. भक्ति के पुस्तक कितने ढेर के ढेर है. ज्ञान का पुस्तक एक ही है. एक ज्ञान सागर की पुस्तक एक ही होना चाहिए. ಭಕ್ತಿಯ ಪುಸ್ತಕಗಳು ಅನೇಕ ಇವೆ, ಜ್ಞಾನದ ಪುಸ್ತಕ ಒಂದೇ ಇರಬೇಕು. ಯಾಕೆ ಅಂದರೆ ಜ್ಞಾನ ಹೇಳುವಂತಹ ಜ್ಞಾನ ಸಾಗರ ತಂದೆಯು ಒಬ್ಬನೇ ಇದ್ದಾನೆ. जो भी धर्म स्थापन करते हैं उनका पुस्तक भी एक ही होता है, जिसको रिलीजियस बुक कहा जाता है. ಯಾವೆಲ್ಲ ಧರ್ಮಗಳು ಸ್ಥಾಪನೆ ಆಗ್ತವೆ ಆಯಾ ಧರ್ಮದ ಪುಸ್ತಕ ಒಂದೊಂದೇ ಇರ್ತದೆ. ಅದಕ್ಕೆ ಧರ್ಮ ಗ್ರಂಥ ಅಂತ ಹೇಳಲಾಗ್ತದೆ. ಹಾಗೆ ಜ್ಞಾನದ ಪುಸ್ತಕ ಅಂದ್ರೇ ಭಗವದ್ಗೀತೆ ಅಂತ ಬಾಬಾ ಹೇಳ್ತಾರೆ. पहली पहली रिलीजियस बुक है गीता. पहला आदि सनातन देवता धर्म है न कि हिंदू धर्म. मनुष्य समझते हैं गीता से हिंदू धर्म स्थापन हुआ. गीता का ज्ञान श्री कृष्ण ने दिया. कब दिया? परंपरा से. कोई शास्त्र में शिव भगवान वाच्य है नहीं. तुम अभी समझते हो. इस गीता का ज्ञान द्वारा ही मनुष्य से देवता बने हैं, जो बाप अभी हमें दे रहे. ಆದಿ ಸನಾತನ ದೇವತಾ ಧರ್ಮದ ಶಾಸ್ತ್ರ ಆಗಿದೆ ಭಗವದ್ಗೀತೆ.
ಭಾರತದ ಮೂಲ ಧರ್ಮ ಆದಿ ಸನಾತನ ದೇವತಾ ಧರ್ಮ ಆಗಿದೆ ವಿನಃ ಹಿಂದೂ ಧರ್ಮ ಅಲ್ಲ. ಜನ ತಿಳ್ಕೊಂಡಿದ್ದಾರೆ ಭಗವದ್ಗೀತೆಯಿಂದ ಹಿಂದೂ ಧರ್ಮದ ಸ್ಥಾಪನೆಯಾಯಿತು ಅಂತ. ಹಾಗಾದರೆ ಆ ಗೀತಾ ಜ್ಞಾನ ಯಾರು ಕೊಟ್ಟಿದ್ರು ಅಂತ ಕೇಳಿದಾಗ ಹೇಳ್ತಾರೆ ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಯಾವ ಭಗವದ್ಗೀತೆಯಲ್ಲೂ ಕೂಡ ಶಿವ ಭಗವಾನ ವಾಚ್ಯ ಅಂತ ಇಲ್ಲ. ಈಗ ನಿಮಗೆ ತಿಳಿದಿದೆ ಸತ್ಯಗೀತಾ ಜ್ಞಾನ ಕೊಡೋನು ಸತ್ಯಯುಗದ ಶ್ರೀಕೃಷ್ಣ ಅಲ್ಲ, ಸಂಗಮ ಯುಗದಲ್ಲಿ ಪರಮಾತ್ಮ ಶಿವ ಬಂದು ಗೀತಾ ಜ್ಞಾನ ಕೊಡ್ತಾನೆ. ಆ ಜ್ಞಾನದಿಂದಲೇ ನೀವು ಮನುಷ್ಯರಿಂದ ದೇವತಾ ಆಗ್ತೀರಿ. इसको ही भारत का प्राचीन राजयोग कहा जाता है. जिस गीता में ही काम महाशत्रु लिखा है, इस शत्रु ने ही तुम्हें हार खिलाई है. ಪರಮಾತ್ಮ ಕಲಿಸಿದ ಯೋಗಕ್ಕೆ ಪ್ರಾಚೀನ ರಾಜಯೋಗ ಅಂತ ಹೇಳಲಾಗ್ತದೆ. ಭಗವದ್ಗೀತೆಯಲ್ಲಿ ರಾಜಯೋಗದ ವಿಷಯವೂ ಇದೆ. ಅದೇ ಭಗವದ್ಗೀತೆಯಲ್ಲಿ ಕಾಮ ಮಹಾಶತ್ರು ಅಂತಲೂ ಬರೆಯಲಾಗಿದೆ. ಆ ಶತ್ರುಗೆ ನೀವು ಸೋತಿದ್ದೀರಿ. ಆ ಶತ್ರು ನಿಮ್ಮನ್ನು ಸೋಲಿಸಿದ್ದಾನೆ. ಬಾಪ್ ಇಸ್ ಪರ್ ಹಿ ಜೀತ ಪಹನಾಕರ್ ಜಗಜ್ಜೀತ್ ವಿಶ್ವ ಕಾ ಮಾಲಿಕ್ ಬನಾತೆ ಹೈ. बैठकर इन द्वारा तुमको पढ़ाते. ಬಾಬಾ ಈ ವಿಕಾರದ ಮೇಲೆ ವಿಜಯಿಗಳನ್ನಾಗಿ ಮಾಡಿ ನಿಮಗೆ ಜಗಜ್ಜೀತಸೋ ವಿಶ್ವದ ಮಾಲೀಕ ಮಾಡ್ತಾರೆ. ಈ ಬ್ರಹ್ಮಾರವರ ಮೂಲಕ ನಿರಾಕಾರ ಪರಮಾತ್ಮ ನಿಮಗೆ ಓದಿಸ್ತಾ ಇದ್ದಾನೆ. वह सभी आत्माओं का बाप है. सभी मनुष्य आत्माओं का बेहद का बाप. यह है प्रजापिता ब्रह्मा. तुम किससे पूछ सकते हो कि ब्रह्मा के बाप का नाम क्या है तो मूंझ पड़े. ಪರಮಾತ್ಮ ಸರ್ವ ಆತ್ಮರಿಗೂ ಬೇಹದ್ದಿನ ತಂದೆ ಆಗಿದ್ದಾರೆ. ಯಾರ ಮೂಲಕ ಜ್ಞಾನ ಕೊಡ್ತಾರೆಯೋ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳಲಾಗ್ತದೆ. ನೀವು ಜನರಿಗೆ ಪ್ರಶ್ನೆ ಕೇಳಬಹುದು, ಬ್ರಹ್ಮನ ತಂದೆ ಯಾರು ಅಂತ. ಆಗ ಎಲ್ಲರೂ ಗೊಂದಲಕ್ಕೆ ಒಳಗಾಗ್ತಾರೆ. ಬ್ರಹ್ಮ ವಿಷ್ಣು ಶಂಕರ್ ಈ तीनों का बाप कोई होगा ना. ब्रह्मा विष्णु शंकर सूक्ष्म वतन में देवताए, उनके ऊपर है ಶಿವ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ ಅಂದ ಮೇಲೆ ಅವರಿಗೂ ಒಬ್ಬ ತಂದೆ ಇರಬೇಕು. ಅವರ ತಂದೆ ಆಗಿದ್ದಾರೆ परमात्मा शिव. बच्चे जानते हैं शिव बाबा के जो बच्चे आत्माएं हैं उन्होंने शरीर धारण किया है. वह तो सदैव निराकार परमपिता परमात्मा है. आत्मा शरीर द्वारा कहती हे परमपिता. कितनी सहज बात है. ಶಿವ ಬಾಬಾ ಹೇಳ್ತಾರೆ, ನಾನು ನಿರಾಕಾರ ಪರಮಾತ್ಮ, ನಿಮ್ಮಂತೆ ದೇಹ ಧರಿಸಿ ಪಾತ್ರ ಮಾಡೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಈ ದೇಹವನ್ನು ಧರಿಸಿ ನಾನು ನಿಮಗೆ ಶಿಕ್ಷಣ ಕೊಡ್ತೀನಿ. ಕಿತನಿ ಸಹಜ್ ಪಢಾಯಿ ಹೈ, ಕೌನ್ ಪಢಾತೆ ಹೈ. ಎಷ್ಟು ಸರಳವಾದ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಯಾರು ಓದಿಸ್ತಾರೆ? गीता का ज्ञान किसने सुनाया? श्री कृष्ण को तो भगवान नहीं कहा जाता. वह तो देहधारी है, ताजधारी है. शिव तो है निराकार. ಭಗವದ್ಗೀತೆಯ ಜ್ಞಾನ ಶ್ರೀಕೃಷ್ಣ ಹೇಳೋದಿಲ್ಲ. ಅವನು ದೇಹಧಾರಿ, ಮೋರ ಮುಕುಟಧಾರಿಯಾಗಿದ್ದಾನೆ. ಆದರೆ ಗೀತಾ ಜ್ಞಾನ ಕೊಡೋನು ನಿರಾಕಾರ ಶಿವ ಆಗಿದ್ದಾನೆ. उन पर तो कोई ताज आदि है नहीं, वही ಜ್ಞಾನ का ಸಾಗರ್ है. ಶಿವನಿಗೆ ಯಾವ ಕಿರೀಟವೂ ಇಲ್ಲ ಅಂತ ಹೇಳ್ತಾರೆ. ಅವನು ಜ್ಞಾನದ ಸಾಗರ ಆಗಿದ್ದಾನೆ. ಬಾಪ ಹಿ ಬೀಜರೂಪ ಚೈತನ್ಯ.
तुम भी चैतन्य हो। सभी झाड़ों के आदि मध्य अंत्य को तुम जानते हो। भल तुम माली नहीं हो, परंतु समझ सकते हो कि बीज कैसे डालते हैं, उनसे झाड़ कैसे निकलता है। वह है जड़, यह है ಚೈತನ್ಯ. ಬಾಬಾ ಹೇಳ್ತಾರೆ, ನೀವು ಮಾಲಿಗಳಲ್ಲ, ಆದರೂ ನಿಮಗೆ ಗೊತ್ತಿರ್ತದೆ ಬೀಜ ಹಾಕಿದ ಮೇಲೆ ವೃಕ್ಷ ಹೇಗೆ ಹುಟ್ಟುತ್ತದೆ, ಹೇಗೆ ಬೆಳೀತದೆ ಅಂತ. ಹಾಗೆ ಬಾಬಾ ಹೇಳ್ತಾರೆ, ಈ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ನಾನು ಕೊಡ್ತೀನಿ. ಆ ಕಾರಣದಿಂದ ನಾನು ಈ ಕಲ್ಪವೃಕ್ಷದ ಚೈತನ್ಯ ಬೀಜ ಆಗಿದ್ದೇನೆ. आत्मा को भी चैतन्य कहा जाता है. वह है जड़, यह है ಚೈತನ್ಯ. ಭೌತಿಕವಾಗಿ ಇರುವಂತಹ ಗಿಡ ಮರಗಳು ಜಡವಾಗಿರ್ತವೆ. ಆದರೆ ಈ ಮಾನವರ ವಂಶವೃಕ್ಷ ಅನ್ನೋದು ಚೈತನ್ಯ ಆತ್ಮಗಳ ವೃಕ್ಷ ಆಗಿದೆ. तुम्हारी आत्मा में ही ज्ञान है और किसी आत्मा में ज्ञान हो नहीं सकता. तो बाप चैतन्य मनुष्य सृष्टि का बीज रूप है. यह चैतन्य क्रिएशन है. बाबा ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ, ಚೈತನ್ಯ ಬೀಜ ಆಗಿದ್ದಾರೆ. ಆ ಚೈತನ್ಯ ತಂದೆ ಬಂದು ಚೈತನ್ಯ ಆತ್ಮಕ್ಕೆ ಈ ಜ್ಞಾನ ಕೊಡ್ತಾ ಇದ್ದಾರೆ. ಇದು ಚೈತನ್ಯ ರಚನೆ ಆಗಿದೆ. वह सभी है जड़ बीज. ऐसे नहीं कि जड़ बीज में कोई ज्ञान है. यह तो है चैतन्य बीज रूप. उनमें सारे सृष्टि की नॉलेज है. झाड़ की उत्पत्ति पालना विनाश का सारा ज्ञान उनमें है. ಬಾಬಾ ಹೇಳ್ತಾರೆ, ಜಡ ಬೀಜಗಳಲ್ಲಿ ಜ್ಞಾನ ಇರೋದಿಲ್ಲ. ಶಿವಬಾಬಾ ಚೈತನ್ಯ ಬೀಜ ರೂಪ. ಆದ್ದರಿಂದ ಅವರಲ್ಲಿ ಸೃಷ್ಟಿಯ ಉತ್ಪತ್ತಿ, ಪಾಲನೆ ಮತ್ತು ವಿನಾಶದ ಜ್ಞಾನ ಇದೆ. ಫಿರ್ ನಯಾ ಝಾಡ್ ಕೈಸೆ ಖಡಾ ಹೋತಾ, ವಹ ಹೇ ಗುಪ್ತ. ತುಮಕೋ ಜ್ಞಾನ ಭಿ ಗುಪ್ತ ಮಿಲ್ತಾ ಹೈ. ಮತ್ತೆ ಹೊಸ ವೃಕ್ಷದ ಸ್ಥಾಪನೆ ಹೇಗೆ ಆಗ್ತದೆ ಅನ್ನೋದು ನಿಮಗೀಗ ತಿಳಿದಿದೆ. ಈ ಜ್ಞಾನ ಗುಪ್ತವಾಗಿದೆ. ತುಮಕೋ ಜ್ಞಾನ ಭಿ ಗುಪ್ತ ಮಿಲ್ತಾ ಹೈ. बाप भी गुप्त आए हैं. तुम जानते हो यह कलम लग रहा है. ಪರಮಾತ್ಮನು ಗುಪ್ತ, ಪರಮಾತ್ಮ ಕೊಡುವ ಜ್ಞಾನನೂ ಗುಪ್ತ. ನೀವು ಮಕ್ಕಳು ಸಹ ಗುಪ್ತ. ತಂದೆ ಬಂದಿರುವುದು ಸಹ ಗುಪ್ತವಾಗಿ ಬಂದಿದ್ದಾರೆ. ಗುಪ್ತವಾಗಿ ಹೊಸ ವೃಕ್ಷದ ಸಸಿಯನ್ನು ನೆಡ್ತಾ ಇದ್ದಾರೆ. ಅಭಿ ತೋ ಸಭಿ ಪತಿತ ಬನ್ ಗಯೇ ಹೇ. अच्छा बीज से पहला पत्ता निकला, वह सतयुग का पहला पत्ता तो श्री कृष्ण को ही कहेंगे. ಹೊಸ ವೃಕ್ಷದ ಮೊದಲನೇ ಎಲೆ ಅಂದ್ರೇ ಶ್ರೀಕೃಷ್ಣ, ಸತ್ಯುಗದ ಮೊದಲನೇ ರಾಜಕುಮಾರ. लक्ष्मी नारायण को नहीं कहेंगे. नया पत्ता छोटा होता है, पीछे बड़ा होता है. ಲಕ್ಷ್ಮೀ ನಾರಾಯಣರಿಗೆ ಹೊಸ ಎಲೆ ಅಂತ ಹೇಳೋದಿಲ್ಲ. ಹೊಸ ಎಲೆ ಅಂದರೆ ಅದು ಚಿಕ್ಕದಾಗಿ ಇರ್ತದೆ, ಅದೇ ನಂತರ ಬೆಳೀತದೆ. तो इस बीज की कितनी महिमा है. यह है चैतन्य. भल दूसरे भी निकलते हैं, धीरे धीरे उन्हों की महिमा कम होती जाती. अभी तुम देवता बनते हो. ಬಾಬಾ ಹೇಳ್ತಾರೆ, ಇಡೀ ಮಾನವ ವೃಕ್ಷದ ಬೀಜ ಶಿವಬಾಬಾ ಆಗಿದ್ದಾರೆ. ಬೇರೆ ಬೇರೆ ಧರ್ಮದ ಬೀಜಗಳು ಆಯಾ ಧರ್ಮದ ಧರ್ಮಸ್ಥಾಪಕರು ಆಗಿರ್ತಾರೆ. ಅವರ ಮಹಿಮೆನೂ ಸ್ವಲ್ಪ ದಿನ ನಡೀತದೆ. ಪರಮಾತ್ಮ ಬಂದ ನಂತರ ಅವರ ಮಹಿಮೆ ಕಡಿಮೆ ಆಗ್ತದೆ. तो मूल बात है हमको दैवी गुण धारण कर देवता बनना है. ಚಿತ್ರ भी है. ಮೂಲ ವಿಷಯ ಆಗಿದೆ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ನಾವು ದೇವತಾ ಆಗಬೇಕು. ದೇವತೆಗಳ ಚಿತ್ರಗಳೂ ಇವೆ. यह चित्र न होते तो बुद्धि में ज्ञान कैसे आता.
यह ಚಿತ್ರ ಬಹುತ್ ಕಾಮ್ ಮೇ ಆತೆ. ಬಾಬಾ ಹೇಳ್ತಾರೆ, ಈ ಚಿತ್ರಗಳು ಇಲ್ಲದೆ ಹೋಗಿದ್ರೆ ನಿಮಗೇನು ಅರ್ಥ ಆಗ್ತಿರಲಿಲ್ಲ. ಆದ್ದರಿಂದ ಜ್ಞಾನದ ಚಿತ್ರಗಳು ಬಹಳ ಕೆಲಸಕ್ಕೆ ಬರ್ತವೆ. ದೇವತಾ ಚಿತ್ರಗಳಿಂದನೂ ಬಹಳಷ್ಟು ನಾವು ತಿಳ್ಕೋಬಹುದು. ಭಕ್ತಿ ಮಾರ್ಗ ಮೇ ಇನ್ ಚಿತ್ರೋं की पूजा होती है. ज्ञान मार्ग में तुमको इन्हों से ज्ञान मिलता है कि इन जैसा बनना है. ಲಕ್ಷ್ಮೀ ನಾರಾಯಣ, ರಾಧಾ ಕೃಷ್ಣ ಅಥವಾ ರಾಮ ಸೀತೆ, ಸ್ವರ್ಗದ ಚಿತ್ರಗಳು ಭಕ್ತಿ ಮಾರ್ಗದಲ್ಲೂ ಇವೆ. ಅಲ್ಲಿ ಭಕ್ತರು ಆ ಚಿತ್ರಗಳನ್ನು ಪೂಜಿಸ್ತಾರೆ. ಜ್ಞಾನ ಮಾರ್ಗದಲ್ಲಿ ಆ ಚಿತ್ರದ ಮೂಲಕ ನಮಗೆ ಜ್ಞಾನ ದೊರೀತದೆ. ನಾವು ಇವರಂತೆ ಆಗಬೇಕು ಎಂಬ ವಿಷಯ ಗೊತ್ತಾಗ್ತದೆ. ಭಕ್ತಿ ಮಾರ್ಗ ಮೇ ಐಸಾ ನಹೀ ಸಮझेंगे कि हमको ऐसा बनना है. ಭಕ್ತಿ ಮಾರ್ಗ ಮೇ ಮಂದಿರ ಆದಿ ಕಿತನೆ बनवाते. ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣ ಅಥವಾ ಕೃಷ್ಣನ ಚಿತ್ರ ನೋಡಿದಾಗ ನಾವು ಇವರಂತೆ ಆಗಬೇಕು ಅಂತ ಯಾರೂ ಹೇಳೋದಿಲ್ಲ. ಆದರೆ ಇಲ್ಲಿ ನಾವೇನು ಹೇಳ್ತೇವೆ, ಆ ಚಿತ್ರಗಳನ್ನು ನೋಡಿ ನಮ್ಮ ಗುರಿಯೇ ಆಗಿದೆ ಇವರ ಸಮಾನ ಆಗುವುದು ಅಂತ. ಭಕ್ತಿ ಮಾರ್ಗ ಮೇ ಮಂದಿರ್ ಆದಿ ಕಿತನೆ बनवाते. सबसे जास्ती मंदिर किसके होंगे? जरूर शिव बाबा के होंगे. फिर उनके बाद क्रिएशन के होंगे. पहली क्रिएशन यह लक्ष्मी नारायण है, तो शिव के बाद इनकी पूजा ಜಾಸ್ತಿ ಹೋಗಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಮಂದಿರಗಳನ್ನು ಕಟ್ಟಿಸ್ತಾರೆ. ಎಲ್ಲಕ್ಕಿಂತಲೂ ಹೆಚ್ಚಿನ ಮಂದಿರಗಳು ಶಿವನ ಮಂದಿರಗಳನ್ನು ಕಟ್ಟಿಸ್ತಾರೆ. ನಂತರ ಅವನ ರಚನೆಯಾದಂತಹ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಕಟ್ಟಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರಕ್ಕಿಂತ ಹೆಚ್ಚಿನ ಭಕ್ತಿ ಪೂಜೆ ಶಿವನ ಭಕ್ತಿ ನಡೀತದೆ. ಎರಡನೇ ಸ್ಥಾನದಲ್ಲಿ ಲಕ್ಷ್ಮೀನಾರಾಯಣರ ಭಕ್ತಿ ನಡೀತದೆ. ಮಾತಾಯೇ ಜೋ ಜ್ಞಾನ ದೇತಿ ಹೇ ಉನ್ಕಿ ಪೂಜಾ ನಹೀ, ವಹ ತೋ ಪಢತಿ ಹೈ. तुम्हारी पूजा अभी नहीं होती क्योंकि तुम अभी पढ़ रहे हो. ಆದರೆ ಸಂಗಮ ಯುಗದಲ್ಲಿ ನೀವೇನು ಮಾತೆಯರು ಕುಮಾರಿಯರು ಜನರಿಗೆ ಜ್ಞಾನ ಕೊಡ್ತಾ ಇದ್ದೀರಿ, ನಿಮ್ಮ ಪೂಜೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ನೀವು ಓದಿಸುವುದರ ಜೊತೆಗೆ ನೀವು ಇನ್ನೂ ಪುರುಷಾರ್ಥ ಮಾಡ್ತಿದ್ದೀರಿ, ಓದ್ತಾ ಇದ್ದೀರಿ. ಜಬ್ ತುಮ್ ಪಢ್ಕರ್ ಅನ್ಪಢ್ ಬನೆಂಗೆ ಫಿರ್ ಪೂಜಾ ಹೋಗಿ. ಇಲ್ಲಿ ಜ್ಞಾನದ ಅಭ್ಯಾಸ ಮಾಡಿ ಓದಿ ಸತ್ಯುಗದಲ್ಲಿ ಆವಾಗ ಈ ಜ್ಞಾನವನ್ನು ಮರೀತೀರಿ. ಅಲ್ಲಿ ಈ ವಿದ್ಯೆ ನಿಮಗೆ ಗೊತ್ತಿರೋದಿಲ್ಲ. ಅಂತಹ ದೇವತೆಗಳ ಪೂಜೆ ಭಕ್ತಿ ಮಾರ್ಗದಲ್ಲಿ ನಡೀತದೆ. ಅಭಿ ತುಮ್ ದೇವತಾ बनते हो. सतयुग में बाप थोड़े ही पढ़ाने आएगा, वहाँ ऐसी पढ़ाई थोड़े ही होगी. यह पढ़ाई पतितों को पावन बनाने की है. ಸತ್ಯುಗದಲ್ಲಿ ಓದಿಸ್ಲಿಕ್ಕೆ ಬಾಬಾ ಬರೋದಿಲ್ಲ. ಈ ವಿದ್ಯೆನೂ ಅಲ್ಲಿ ಇರೋದಿಲ್ಲ. ಈ ವಿದ್ಯೆ ಇರುವುದು ಸಂಗಮ ಯುಗದಲ್ಲಿ ಪತಿತರನ್ನು ಪಾವನ ಮಾಡಲಿಕ್ಕಾಗಿ. तुम जानते हो हमको जो ऐसा बनाते हैं उनकी पूजा होगी, फिर हमारी भी पूजा ನಂಬರ್ವಾರ್ ಹೋಗಿ. ನಮ್ಮನ್ನು ದೇವತಾ ಮಾಡುವಂತಹ ತಂದೆಯ ಪೂಜೆ ನಂಬರ್ 1 ಸ್ಥಾನದಲ್ಲಿ ನಡೀತದೆ. ನಂತರ ನಮ್ಮ ಪೂಜೆನೂ ನಂಬರ್ವಾರಾಗಿ ನಡೀತದೆ. फिर गिरते गिरते 5 तत्वों की भी पूजा करने लग पड़ते. 5 तत्वों की पूजा माना पतित शरीर की पूजा. ಮತ್ತೆ ಕೆಳಗೆ ಇಳಿತಾ ಇಳಿತಾ ಭಕ್ತರು 5 ತತ್ವಗಳ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. 5 ತತ್ವಗಳ ಪೂಜೆ ಅಂದರೆ ಪತಿತ ದೇಹದ ಪೂಜೆ. यह बुद्धि में ज्ञान है कि इन लक्ष्मी नारायण का सारे सृष्टि पर राज्य था.
इन देवताओं ने राज्य कैसे और कब पाया. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ಈ ಲಕ್ಷ್ಮೀನಾರಾಯಣರಿಗೆ ರಾಜ್ಯ ಹೇಗೆ ಸಿಕ್ಕಿತ್ತು, ಯಾವಾಗ ಸಿಕ್ಕಿತ್ತು. ಯಹ ಕಿಸ್ಕೋ ಪತಾ ನಹಿ, ಬೇರೆಯವರಿಗೆ ಈ ವಿಷಯ ಗೊತ್ತಿಲ್ಲ. लाखों वर्ष कह देते, लाखों वर्ष की बात बुद्धि में बैठ न सके, इसलिए कह देते परंपरा से चला आता है. ಈ ಲಕ್ಷ್ಮೀನಾರಾಯಣರು ಯಾವ ಯುಗದಲ್ಲಿ ಇದ್ದರು, ಎಷ್ಟು ವರ್ಷ ಇದ್ದರು ಅಂತ ಕೇಳಿದಾಗ ಜನ ಹೇಳ್ತಾರೆ ಲಕ್ಷಾಂತರ ವರ್ಷಗಳ ಹಿಂದೆ ಇವರು ಇದ್ದರು. ಭಕ್ತಿ ಅನ್ನೋದು ಪರಂಪರೆಯಿಂದ ನಡೆದು ಬಂದಿದೆ ಅಂತ ಹೇಳ್ತಾರೆ. ಅಭಿ ತುಮ್ ಜಾನ್ತೆ ಹೋ ದೇವತಾ धर्म वाले और धर्मों में कन्वर्ट हो गए. जो भारत में है वह अपने को हिंदू कह देते, क्योंकि पतित होने के कारण देवता कहना शोभता नहीं. ಬಾಬಾ ಹೇಳ್ತಾರೆ ದೇವತಾ ಧರ್ಮದವರು ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಇನ್ನು ಭಾರತದಲ್ಲಿ ಇರೋರು ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ. ದೇವತೆಗಳು ಅಂತ ಹೇಳ್ಕೊಳ್ಳಿಕ್ಕೆ ಅವರಲ್ಲಿ ಆ ಒಂದು ಯೋಗ್ಯತೆ ಉಳಿದಿಲ್ಲ. ಆದ್ದರಿಂದ ತಮಗೆ ಹಿಂದೂಗಳು ಅಂತ ಹೇಳ್ಕೋತಾ ಇದ್ದಾರೆ. ಮನುಷ್ಯೋं में ज्ञान नहीं, देवताओं से भी ऊंचा टाइटल अपने पर रखवाते. ಮನುಷ್ಯರಿಗೆ ಯಾವುದೇ ರೀತಿಯ ಜ್ಞಾನನೇ ಗೊತ್ತಿಲ್ಲ. ದೇವತೆಗಳಕ್ಕಿಂತನೂ ಉನ್ನತವಾದ ಬಿರುದಗಳನ್ನು ತಮಗೆ ಇಟ್ಕೊಳ್ತಾರೆ. ಪಾವನ್ देवताओं की पूजा करते करते माथा झुकाते, परंतु अपने को पतित समझते थोड़े ही. ಪಾವನ ದೇವತೆಗಳನ್ನು ಪೂಜಿಸುತ್ತಾ ತಲೆಬಾಗಿಸುತ್ತಾ ಬಂದಿದ್ದಾರೆ, ಆದರೆ ತಮಗೆ ಪತಿತರು ಅಂತ ತಿಳ್ಕೊಳ್ತಿಲ್ಲ. ಪಾವನ ದೇವತೆಗಳಿಗೆ ಪೂಜೆ ಮಾಡ್ತಾರೆ, ಮಹಿಮೆ ಮಾಡ್ತಾರೆ, ಅವ್ರ ಮುಂದೆ ನತಮಸ್ತಕ ಆಗ್ತಾರೆ, ಆದರೆ ತಮಗೆ ತಾವು ಪತಿತರು ಅಂತ ತಿಳ್ಕೊಳ್ತಿಲ್ಲ. ಭಾರತ में खास कन्याओं को कितना नमन करते, कुमारों को इतना नहीं करते. मेल से ज़्यादा फीमेल को नमन करते, क्योंकि इस समय ज्ञान अमृत पहले इन माताओं को मिलता है. बाप इनमें प्रवेश करते हैं, यह भी समझते हो ब्रह्मा बाबा ज्ञान की बड़ी नदी है. ಭಾರತದಲ್ಲಿ ಚಿಕ್ಕ ಚಿಕ್ಕ ಕುಮಾರಿಯರಿಗೆ ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಕುಮಾರರಿಗೆ ಅಷ್ಟೊಂದು ಮಾಡೋದಿಲ್ಲ. ಭಾರತದಲ್ಲಿ ಮಾತೆಯರು ಮತ್ತು ಕುಮಾರಿಯರಿಗೆ ಹೆಚ್ಚಿನ ಮಾನ್ಯತೆ ಇದೆ, ಗೌರವ ಇದೆ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಶಿವಬಾಬಾ ಜ್ಞಾನ ಅಮೃತದ ಕಲಶವನ್ನು ಮಾತೆಯರು ಮತ್ತು ಕುಮಾರಿಯರಿಗೆ ಕೊಟ್ಟಿದ್ದಾರೆ. ಬಾಬಾ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡಿದ್ರೂ ಕೂಡ ಯಜ್ಞದ ಜವಾಬ್ದಾರಿಯನ್ನು ಮಾತೆಯರು ಮತ್ತು ಕುಮಾರಿಯರಿಗೆ ಕೊಟ್ಟರು. ಬ್ರಹ್ಮ ಬಾಬೋರ್ಗೂ ಸಹ ಬ್ರಹ್ಮಪುತ್ರ ನದಿ ಅಂತ ಹೇಳಲಾಗ್ತದೆ. ज्ञान नदी भी है, फिर यह पुरुष भी है, तो इसको ब्रह्मपुत्रा नदी कहा जाता है, जो कलकत्ता तरफ सागर में जाकर मिलती है. ನಾವೆಲ್ಲರೂ ಜ್ಞಾನ ನದಿಗಳು. ಅದರಲ್ಲಿ ಬ್ರಹ್ಮ ಬಾಬಾ ದೊಡ್ಡ ನದಿಯಾಗಿದ್ದರೆ ಬ್ರಹ್ಮಪುತ್ರ ನದಿಯಾಗಿದೆ. ಬ್ರಹ್ಮಪುತ್ರ ನದಿ ಕಲ್ಕತ್ತಾದ ಹತ್ತಿರ ಹೋಗಿ ಸಮುದ್ರಕ್ಕೆ ಸೇರಿಕೊಳ್ತದೆ. मेला भी वहाँ लगता है, परंतु उन्हें यह पता नहीं है कि यह आत्माओं और परमात्मा का मेला है. ಬ್ರಹ್ಮಪುತ್ರ ನದಿ ಮತ್ತು ಸಮುದ್ರದ ಸಂಗಮದಲ್ಲಿ ಬಹಳ ದೊಡ್ಡ ಜಾತ್ರೆ ನಡೀತದೆ. ಆದರೆ ಜನರಿಗೆ ಗೊತ್ತಿಲ್ಲ ಅದು ಆತ್ಮ ಮತ್ತು ಪರಮಾತ್ಮನ ಮಿಲನದ ಜಾತ್ರೆ ಆಗಿದೆ ಅಂತ. वह तो पानी की नदी जिसका नाम ब्रह्मपुत्र रखा है, वह तो ब्रह्म को ईश्वर कह देते.
इसलिए ब्रह्मपुत्र को पावन समझते. ಆ ನೀರಿನ ನದಿಗೆ ಬ್ರಹ್ಮಪುತ್ರ ನದಿ ಅಂತ ಹೆಸರು ಇಡಲಾಗಿದೆ. ಅವರ ಅರ್ಥದಲ್ಲಿ ಬ್ರಹ್ಮ ಅಂದರೆ ಈಶ್ವರ, ಈಶ್ವರನ ಪುತ್ರ ಅಥವಾ ಪುತ್ರಿ ಎಂಬ ಅರ್ಥದಲ್ಲಿ ಬ್ರಹ್ಮಪುತ್ರ ನದಿಗೆ ಪಾವನ ನದಿ ಅಂತ ತಿಳ್ಕೊಂಡಿದ್ದಾರೆ. पतित पावन वास्तव में गंगा को नहीं कहा जाता है. यहाँ सागर और ब्रह्मा नदी का मेल है. ವಾಸ್ತವಿಕವಾಗಿ ಮೊದಲನೇ ಪತಿತ ಪಾವನಿ ನದಿ ಅಂದರೆ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ನಂತರ ಗಂಗಾ, ಯಮುನಾ ಇತ್ಯಾದಿ ನದಿಗಳಿಗೆ ಮಹತ್ವ ಕೊಡಬೇಕು. ಆದರೆ ಭಾರತದಲ್ಲಿ ಗಂಗಾ ನದಿಗೆ ಪತಿತ ಪಾವನಿ ಅಂತ ಹೇಳಲಾಗ್ತದೆ. बाप कहते यह फीमेल तो नहीं है जिस द्वारा एडॉप्शन होती है. यह बहुत गुप्त समझने की बातें जो फिर प्राय लोप हो जाती है. ಆದರೆ ಬ್ರಹ್ಮ ಬಾಬನ ಪಾತ್ರ ಗುಪ್ತವಾಗಿ ನಡೀತದೆ. ಬ್ರಹ್ಮ ಬಾಬಾ ಜ್ಞಾನ ನದಿಗಳಾದಂತಹ ಮಾತೆಯರು, ಕುಮಾರಿಯರನ್ನು ಇಟ್ಟಿರೋದ್ರಿಂದ ಭಕ್ತಿಯಲ್ಲೂ ಸಹ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಕೃಷ್ಣ ಇತ್ಯಾದಿ ನದಿಗಳಿಗೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ ವಿನಃ ಬ್ರಹ್ಮಪುತ್ರ ನದಿಗೆ ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ. ಇವೆಲ್ಲ ಜ್ಞಾನದ ರಹಸ್ಯಮಯವಾದಂತಹ ಮಾತುಗಳಾಗಿವೆ. फिर बाद में मनुष्य इस आधार पर शास्त्र बनाते. पहले हाथ के लिखे हुए शास्त्र थे. बाद में बड़ी बड़ी मोटी किताबें छपवाई. ಈ ಎಲ್ಲ ಭಕ್ತಿಯ ಪದ್ಧತಿಗಳ ಆಧಾರದಿಂದ ಮನುಷ್ಯರು ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಮೊದಲು ಶಾಸ್ತ್ರಗಳನ್ನು ಕೈಯಿಂದ ಬರಿತಾ ಇದ್ದರು. ನಂತರ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದರು. संस्कृत में श्लोक आदि थे नहीं. यह बिल्कुल सहज बातें मैं इन द्वारा राजयोग सिखलाता हूँ. फिर यह दुनिया ही खलास हो जाएगी. ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕಗಳನ್ನು ಮೊದಲು ಬರೆದಿರಲಿಲ್ಲ. ಹಿಂದಿ ಭಾಷೆಯಲ್ಲಿನೇ ಗ್ರಂಥಗಳನ್ನು ಬರೆದಿದ್ರು. ನಂತರ ನಿಧಾನಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿದರು. ಬಾಬಾ ಹೇಳ್ತಾರೆ, ನಾನು ಸರಳವಾದಂಥ ಭಾಷೆಯಲ್ಲಿ ನಿಮಗೆ ರಾಜಯೋಗದ ಶಿಕ್ಷಣ ಕೊಡ್ತೀನಿ. ಇದರಲ್ಲಿ ನೀವು ಪರಿಣಿತರಾದಾಗ ಈ ಜಗತ್ತೇ ನಾಶವಾಗ್ತದೆ. ಆಗ ಶಾಸ್ತ್ರ ಆದಿ ಕುಚ್ಚ ನಹಿ रहेंगे. फिर ಭಕ್ತಿ ಮಾರ್ಗ ಮೇ ಬನೆ. ವಿನಾಶದ ಸಮಯದಲ್ಲಿ ಎಲ್ಲ ಶಾಸ್ತ್ರ, ಪುರಾಣಗಳು, ಗ್ರಂಥಗಳು ವಿನಾಶ ಆಗ್ತವೆ. ಮತ್ತು ಮುಂದಿನ ಕಲ್ಪದ ದ್ವಾಪರ ಯುಗದಿಂದ ಅಂದರೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳು ರಚನೆಯಾಗ್ತವೆ. ಮನುಷ್ಯ ಸಮಜ್ತೆ ಹೈ ಯಹ ಶಾಸ್ತ್ರ ಆದಿ ಪರಂಪರಾ ಸೆ ಚಲೆ ಆಯೆ. ಇಸ್ಕೋ ಕಹಾ ಜಾತಾ ಹೈ ಅಜ್ಞಾನ ಅಂಧಿಯಾರ. ಮನುಷ್ಯರು ತಿಳ್ಕೊಂಡಿದ್ದಾರೆ ಶಾಸ್ತ್ರ, ಪುರಾಣ ಎಲ್ಲ ಸತ್ಯುಗದಿಂದನೇ, ಆ ಕಾಲದಿಂದ ಪರಂಪರೆಯಿಂದ ಇವು ನಡೆದು ಬಂದಿವೆ ಅಂತ. ಇದಕ್ಕೆ ಹೇಳಲಾಗ್ತದೆ ಅಜ್ಞಾನದ ಅಂಧಕಾರ. ತುಮ್ ಬಚ್ಚೋं को बाप पढ़ाते जिससे तुम सोझरे में आए. ಈಗ ಪರಮಾತ್ಮ ಬಂದು ನಿಮಗೆ ಓದಿಸ್ತಾ ಇದ್ದಾನೆ. ಆ ಕಾರಣದಿಂದ ನೀವೀಗ ಬೆಳಕಿನಲ್ಲಿ ಬಂದಿದ್ದೀರಿ. सतयुग में है पवित्र प्रवृत्ति मार्ग. कलयुग में सभी अपवित्र प्रवृत्ति वाले है. ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇರ್ತದೆ. ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರ ಪ್ರವೃತ್ತಿ ಉಳ್ಳವರು ಇದ್ದಾರೆ. यह भी ड्रामा है. बाद में निवृत्ति मार्ग जिसको संन्यास धर्म कहते हैं. जंगल में जाकर रहते वह है हद का संन्यास. रहते तो इस पुरानी दुनिया में है. ನಾಟಕದ ಅನುಸಾರವಾಗಿ ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗ, ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗ, ನಂತರ ನಿವೃತ್ತಿ ಮಾರ್ಗ
ಬರ್ತದೆ. ಅದಕ್ಕೆ ಸನ್ಯಾಸ ಧರ್ಮ ಅಂತ ಹೇಳಲಾಗ್ತದೆ. ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಅರಣ್ಯದಲ್ಲಿ ಹೋಗಿ ತಪಸ್ ಮಾಡ್ತಾರೆ. ಅವರದ್ದಾಗಿದೆ ಹದ್ದಿನ ಸನ್ಯಾಸ. ಇರೋದೇನೋ ಹಳೆ ಪ್ರಪಂಚದಲ್ಲಿಯೇ ಇರ್ತಾರೆ. ಅಭಿ ತುಮ್ ಜಾತೆ ಹೋ ನಯಿ ದುನಿಯಾ, ತುಮ್ಹೇ ತೋ ಬಾಪ್ ಸೆ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೈ, ತೋ ತುಮ್ ಕಿತನೆ ನಾಲೆಜ್ಫುಲ್ ಬಂತೆ. ಈಗ ನೀವು ಹೊಸ ಜಗತ್ತಿಗೆ ಹೋಗ್ತಾ ಇದ್ದೀರಿ. ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಆ ಜ್ಞಾನದಿಂದ ನೀವು ನಾಲೆಜ್ಫುಲ್ ಆಗಿದ್ದೀರಿ. ಇಸ್ಸೆ ಜಾಸ್ತಿ ನಾಲೆಜ್ ಹೋತಿ ನಹಿ. ಈ ಜ್ಞಾನಕ್ಕಿಂತ ಮಿಗಿಲಾದ ಮತ್ತೊಂದು ಜ್ಞಾನನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ವಹ ತೋ ಹೈ ಮಾಯಾ ಕಿ ನಾಲೆಜ್ ಜಿಸ್ಸೆ ವಿನಾಶ ಹೋತಾ ಹೈ. ವೋ ಲೋಗ್ ಮೂನ್ ಪರ್ ಜಾಕರ್ ಖೋಜ್ ಕರ್ತೆ. ಹೊರಗಿನ ಪ್ರಪಂಚದಲ್ಲಿ ಇರುವ ಜ್ಞಾನ ಮಾಯೆಯ ಜ್ಞಾನ ಆಗಿದೆ. ಆ ಜ್ಞಾನದಿಂದ ವಿನಾಶ ಆಗಲಿದೆ. ಅವರು ಚಂದ್ರಲೋಕಕ್ಕೆ ಹೋಗಿ ಹುಡುಕ್ತಾ ಇದ್ದಾರೆ. ತುಮ್ಹಾರೆ ಲಿಯೇ ಕೋಯಿ ನಯಿ ಬಾತ್ ನಹಿ, ಯಹ ಸಭಿ ಮಾಯಾ ಕಾ ಪಾಂಪ್ ಹೇ, ಬಹುತ್ ಶೋ ಕರ್ತೆ. ವಿಜ್ಞಾನದ ಪ್ರಗತಿ ಏನಿದೆ ಇದು ಮಾಯೆಯ ವೈಭವ ಆಗಿದೆ. ನಿಮಗಿದೇನು ಹೊಸದಲ್ಲ. ಅತಿ ಡೀಪ್ನೆಸ್ ಮೇ ಜಾತೆ ಹೇ कि कुछ कमाल करके दिखाए. बहुत कमाल करने से फिर नुकसान हो जाता है. ವಿಜ್ಞಾನ ಅತಿಯಾಗಿ ಆಳದಲ್ಲಿ ಹೋಗ್ತಾ ಇದೆ. ಅತಿಯಾಗಿ ಆಳಕ್ಕೆ ಹೋದಾಗ ಅದರಿಂದ ಅವರಿಗೆ ನುಕ್ಸಾನನೇ ಆಗ್ತಿದೆ ವಿನಃ ಲಾಭ ಆಗ್ತಿಲ್ಲ. ಉನ್ಹೋಂಕೆ ಬ್ರೇನ್ ಮೇ ವಿನಾಶ ಕೆ ಹಿ ಖ್ಯಾಲಾತ್ ಆತೆ, ಕ್ಯಾ ಕ್ಯಾ ಬನಾತೆ ರಹತೆ. ಅವರ ಮೆದುಳಿನಲ್ಲಿ ವಿನಾಶದ ವಿಚಾರಗಳು ಬರ್ತವೆ. ಏನೆಲ್ಲ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಬನಾನೆ ವಾಲೆ ಜಾನ್ತೆ ಹೇ ಇಸ್ಸೆ ಹಿ ವಿನಾಶ ಹೋಗ, ಟ್ರಯಲ್ ಭಿ ಕರ್ತೆ ರಹತೆ. ವಿನಾಶದ ಸಾಧನಗಳನ್ನು ತಯಾರು ಮಾಡುವಂಥವ್ರಿಗೆ ಗೊತ್ತಿರ್ತದೆ ಈ ಸಾಧನಗಳಿಂದ ವಿನಾಶ ಆಗಲಿದೆ, ವಿನಾಶ ಆಗ್ತದೆ ಅಂತ. ಆದರೂ ಸಹ ಅವರು ಆ ಸಾಧನಗಳನ್ನು ತಯಾರು ಮಾಡ್ತಿದ್ದಾರೆ. ಅದರ ಟ್ರಯಲ್ ಮಾಡಿ ನೋಡ್ತಾರೆ, ಪ್ರಯೋಗ ಮಾಡಿ ನೋಡ್ತಾರೆ. ಕಹತೆ ಹೇ ದೋ ಬಿಲ್ಲೆ ಲಡೆ ಮಾಖನ್ ತೀಸರಾ ಖಾ ಗಯ. ಒಂದು ಕತೆ ಇದೆ. ಎರಡು ಬೆಕ್ಕುಗಳ ಜಗಳದಲ್ಲಿ ಬೆಣ್ಣೆ ಮೂರನೆಯವರಿಗೆ ಸಿಕ್ಕಿತ್ತು ಅಂತ. ಕಹಾನಿ ಛೋಟಿ ಹೇ ಪರಂತು ಖೇಲ್ ಕಿತನಾ ಬಡಾ ಹೇ, ನಾಮ್ ಇನ್ಹೋಂ ಕಾ ಹಿ ಬಾಲಾ ಹೇ. ಕತೆ ನೋಡಿದರೆ ಎಷ್ಟು ಚಿಕ್ಕದ್ದು, ಅರ್ಥ ನೋಡಿದರೆ ಎಷ್ಟು ದೊಡ್ಡದು. ರಷ್ಯಾ ಅಮೇರಿಕಾದವರು ಪರಸ್ಪರ ಯುದ್ಧ ಮಾಡಿದಾಗ ಭಾರತಕ್ಕೆ ಸ್ವರ್ಗದ ಬೆಣ್ಣೆ ಸಿಗ್ತದೆ. ಇನ ದ್ವಾರಾ ಹಿ ವಿನಾಶ ಕಿ ನೂಂದ್ ಹೈ, ಕೋಯಿ ತೋ ನಿಮಿತ್ಯ ಬಂತಾ ಹೇನ. ಅವರ ಮೂಲಕನೇ ವಿನಾಶ ಆಗುವುದು ನಾಟಕದಲ್ಲಿ ಪೂರ್ವನಿಶ್ಚಿತ ಆಗಿದೆ. ವಿನಾಶಕ್ಕಾಗಿ ಯಾರಾದರೂ ನಿಮಿತ್ತ ಆಗಲೇಬೇಕಲ್ವ. ಕ್ರಿಶ್ಚಿಯನ್ ಲೋಗ್ ಸಮಜ್ತೆ ಹೇ ಪ್ಯಾರಡೈಸ್ ಥಾ ಪರ್ ಹಮ್ ನಹೀ ಥೇ. ಕ್ರಿಶ್ಚಿಯನರು ಹೇಳ್ತಾರೆ ಮೊದಲು ಈ ಭೂಮಿಯ ಮೇಲೆ ಸ್ವರ್ಗ ಇತ್ತು, ಆದರೆ ಆ ಸ್ವರ್ಗದಲ್ಲಿ ನಾವಿರಲಿಲ್ಲ ಅಂತಲೂ ಹೇಳ್ತಾರೆ. ಇಸ್ಲಾಮಿ ಬೌದ್ಧಿ ಭೀ ನಹೀ ಥೇ, ಫಿರ್ ಕ್ರಿಶ್ಚಿಯನ್ ಲೋಗೋಂ ಕಿ ಸಮಜ್ ಅಚ್ಚಿ ಹೈ. ಆ ಸ್ವರ್ಗದಲ್ಲಿ ಇಸ್ಲಾಂ ಧರ್ಮದವರೂ ಇರಲಿಲ್ಲ, ಬೌದ್ಧಿ ಧರ್ಮದವರೂ ಇರಲಿಲ್ಲ. ಆದರೆ ಅವರು ಆ ಥರ ಹೇಳೋದಿಲ್ಲ, ನಾವು ಸ್ವರ್ಗದಲ್ಲಿ ಇರಲಿಲ್ಲ ಅಂತ ಹೇಳೋದಿಲ್ಲ. ಕ್ರಿಶ್ಚಿಯನರು ಅದನ್ನು ಒಪ್ಕೊಳ್ತಾರೆ. ಯಾಕೆ ಅಂದರೆ ಕ್ರಿಶ್ಚಿಯನರ ಬುದ್ಧಿ ಇನ್ನೂ ಸ್ವಲ್ಪ ರಜೋಗುಣದಲ್ಲಿ ಇದೆ. भारतवासी कहते हैं देवता धर्म लाखों वर्ष पहले था तो बुद्धू ठहरे ना. बाप भारत में ही आते, जो महान बेसमझ है उन्हें ही महान ते महान समझदार बनाते. ಭಾರತವಾಸಿಗಳು ಒಪ್ಕೊಳ್ತಾರೆ ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು ಅಂತ.
ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಅಂದರೆ ಭಾರತೀಯರು ಸಹ ಬುದ್ಧುಗಳಾಗ್ಬಿಟ್ಟಿದ್ದಾರೆ, ತಿಳುವಳಿಕೆ ಹೀನರಾಗಿದ್ದಾರೆ. ಅದಕ್ಕಾಗಿಯೇ ಬಾಬಾ ಯಾರು ಮಹಾನ ಬುದ್ಧು ಆಗಿರ್ತಾರೆ, ಮಹಾನ ಅಜ್ಞಾನಿ ಮೂರ್ಖರಾಗಿರ್ತಾರೆ, ಅವರನ್ನೇ ಮತ್ತೆ ಮಹಾನ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾರೆ. बाबा तुम बच्चों को कितना सहज समझाते, मुझे याद करो तो तुम सोने का बर्तन बन जाएंगे, तो धारणा भी अच्छी हो. ಬಾಬಾ ನಿಮಗೆ ಎಷ್ಟು ಸಹಜ ಮಾಡಿ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆ ಆಗುವುದು, ಅದರಲ್ಲಿ ಧಾರಣೆನೂ ಆಗುವುದು. ಯಾದಕಿ ಯಾತ್ರಾ ಸೇಹಿ ಪಾಪ ಕಟೆ, ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಪಾಪಗಳು ಕಳೀತವೆ. ಮುರಳಿ ನಹಿ ಸುನ್ತೆ ತೋ ಜ್ಞಾನ ರಫು ಚಕ್ಕರ್ ಹೋ ಜಾತ. ನೀವು ಮುರಳಿನೇ ಕೇಳಿಲ್ಲ ಅಂದರೆ ನಿಮ್ಮ ಬುದ್ಧಿಯಿಂದ ಜ್ಞಾನ ಹಾರಿ ಹೋಗ್ತದೆ. ಬಾಪ್ ತೋ ರಹಮ್ ದಿಲ್ ಹೋನೆ ಕೆ ನಾತೆ ಉಠನೆ ಕಿ ಹಿ ಯುಕ್ತಿ ಬತ್ಲಾತೆ. ಬಾಬಾ ದಯಾಸಾಗರ ಆಗಿರುವ ಕಾರಣ ನಿಮ್ಮನ್ನು ಎಬ್ಬಿಸುವುದಕ್ಕಾಗಿ ಅನೇಕ ಉಪಾಯಗಳನ್ನು ಹೇಳ್ತಾರೆ. ಅಂತ್ಯ ತಕ್ ಭೀ ಸಿಖಲಾತೆ ಹಿ ರಹೆ, ಕೊನೆಯವರೆಗೂ ಬಾಬಾ ನಿಮಗೆ ಓದಿಸ್ತಾನೇ ಇರ್ತಾರೆ. ಅಚ್ಚಾ ಆಜ್ ಭೋಗ್ ಲಗಾಕರ್ ಜಲ್ದಿ ವಾಪಸ್ ಆ ಜಾನ, ಬಾಕಿ ವೈಕುಂಠ ಮೇ ಜಾಕರ್ ದೇವತಾओं आदि का साक्षात्कार करना यह सब फालतू है. ಈ ದಿನ ಸದ್ಗುರುವಾರದ ಭೋಗ ಇದೆ, ಆದ್ದರಿಂದ ನೀವು ಭೋಗ ತೆಗೆದುಕೊಂಡು ಹೋಗಿ ಬೇಗ ವಾಪಸ್ ಬರಬೇಕು. ಅಲ್ಲಿಯೇ ಕುಳಿತು ವೈಕುಂಠದ ಸಾಕ್ಷಾತ್ಕಾರಗಳನ್ನು ನೋಡಬಾರದು. ವೈಕುಂಠದ ಸಾಕ್ಷಾತ್ಕಾರಗಳನ್ನು ನೋಡೋದರಲ್ಲಿ ಸಮಯ ಕಳಿಬಾರದು. ಸಾಕ್ಷಾತ್ಕಾರಗಳನ್ನು ನೋಡುವುದು ಫಾಲ್ತು ಆಗಿದೆ. ಇಸ್ಮೆ ಬಹುತ್ ಮಹೀನ ಬುದ್ಧಿ ಚಾಹಿ, ಇದರಲ್ಲಿ ಬಹಳ ಸೂಕ್ಷ್ಮವಾದ ಬುದ್ಧಿ ಬೇಕು. ಬಾಪ್ ಇಸ್ ರಥ ದ್ವಾರ ಕಹತೆ ಮುझे ಯಾದ್ ಕರೋ, ಮೈ ಹಿ ಪತಿತ ಪಾವನ್ ತುಮ್ಹಾರಾ ಬಾಪ್ ಹೂँ, तुम्ही से खाऊं तुम्ही से बैठूं यह यहाँ के लिए, ऊपर में कैसे होगा. ಬಾಬಾ ಹೇಳ್ತಾರೆ, ನಿಮ್ಮ ಜೊತೆಗೆ ಊಟ ಮಾಡ್ತೀನಿ, ನಿಮ್ಮ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಏನು ಪ್ರತಿಜ್ಞೆ ಮಾಡಿದ್ದೀರಿ, ಅದರ ಪ್ರಯೋಗ ಮಾಡುವುದು, ಅನುಭವ ಮಾಡುವುದು ಸಾಕಾರ ಲೋಕದಲ್ಲಿ, ಸೂಕ್ಷ್ಮ ಲೋಕದಲ್ಲಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ मीठे मीठे सिकी लदे बच्चों के प्रति बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप इस दादा में प्रवेश हो, हमें मनुष्य से देवता अर्थात विकारी से निर्विकारी बनाने के लिए गीता का ज्ञान सुना रहे. इसी निश्चय से रमण करना. ನಿರಾಕಾರ ಶಿವತಂದೆ ಈ ದಾದಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತಾ ಅಂದರೆ ವಿಕಾರಿಯಿಂದ ನಿರ್ವಿಕಾರಿಯನ್ನಾಗಿ ಮಾಡೋದಕ್ಕಾಗಿ ಗೀತಾ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಎಂಬ ನಿಶ್ಚಯದಲ್ಲಿ ರಮಣ ಮಾಡಬೇಕು, ಚಿಂತನೆ ಮಾಡಬೇಕು. ಶ್ರೀಮತ್ ಪರ್ ಚಲ್ಕರ್ ಶ್ರೇಷ್ಠ ಗುಣವಾನ್ ಬನನಾ ಹೇ. ಶ್ರೀಮತದಂತೆ ನಡೆದು ಶ್ರೇಷ್ಠ ಗುಣವಂತ ಆಗಬೇಕು. ಎರಡನೇದು, यादकी यात्रा से बुद्धि को सोने का बर्तन बनाना है. ज्ञान बुद्धि में सदा बना रहे, उसके लिए मुरली जरूर पढ़नी व सुननी. ನೆನಪಿನ ಯಾತ್ರೆಯಿಂದ ನಿಮ್ಮ ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕು. ಜ್ಞಾನ ಬುದ್ಧಿಯಲ್ಲಿ ಸದಾ ಕಾಲಕ್ಕೆ ಇರಬೇಕಾದರೆ
ಮುರಳಿಯನ್ನು ಅವಶ್ಯವಾಗಿ ಓದಬೇಕೋ ಓದಿಸಬೇಕೋ, ಕೇಳಬೇಕೋ ಮತ್ತು ಓದಿಸಬೇಕೋ. वरदान: अपने पोजीशन की स्मृति द्वारा माया पर विजय प्राप्त करने वाले ನಿರಂತರ ಯೋಗಿ ಭವ. ನಿಮ್ಮ ಸ್ಥಾನಮಾನದ ಸ್ಮೃತಿಯಿಂದ ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಆಗಿರಿ. जैसे स्थूल पोजीशन वाले अपनी पोजीशन को कभी भूलते नहीं, ऐसे आपका पोजीशन है मास्टर सर्वशक्तिवान, इसे सदा स्मृति में रखो. ಹೇಗೆ ಸ್ಥೂಲ ಅಧಿಕಾರ ಸ್ಥಾನಮಾನ ಉಳ್ಳವರು ತಮ್ಮ ಅಧಿಕಾರದ ಸ್ಥಾನಮಾನವನ್ನು ಎಂದೂ ಮರೆಯೋದಿಲ್ಲ, ಹಾಗೆ ನಿಮ್ಮ ಸ್ಥಾನಮಾನ ಆಗಿದೆ ಮಾಸ್ಟರ್ ಸರ್ವಶಕ್ತಿವಾನಾಗಿ ಇರುವುದು. ಅದನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿರಿ. और रोज अमृत वेले इस स्मृति को इमर्ज करो तो निरंतर योगी बन जाएंगे और सारा दिन उसका सहयोग मिलता रहेगा. ಮತ್ತು ಪ್ರತಿದಿನ ಅಮೃತ ವೇಳೆಯಲ್ಲಿ ಈ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದೇನೆ ಅಂತ ನಿರಂತರ ಸ್ಮೃತಿ ಮಾಡ್ತಾ ಮಾಡ್ತಾ ನೀವು ನಿರಂತರ ಯೋಗಿ ಆಗುವಿರಿ. ಮತ್ತು ಆ ಯೋಗದಿಂದ ಇಡೀ ದಿನ ನಿಮಗೆ ಆ ಯೋಗದ ಸಹಯೋಗ ಸಿಗುವುದು. फिर मास्टर सर्वशक्तिमान के आगे माया आ नहीं सकती. जब आप अपनी स्मृति की ऊंची स्टेज पर रहेंगे तो माया चिंटी को जितना सहज हो जाएगा उतना सहज जीत जाओ. ಸರ್ವಶಕ್ತಿವಾನ್ ಮಕ್ಕಳ ಮುಂದೆ ಮಾಯೆ ಬರೋದಿಲ್ಲ. ಎಷ್ಟೆಷ್ಟು ನಿಮ್ಮ ಸ್ಮೃತಿಯ ಉನ್ನತ ಸ್ಥಿತಿಯಲ್ಲಿ ನೀವಿರ್ತೀರಿ, ಆಗ ಮಾಯೆ ಇರುವೆಯನ್ನು ಗೆಲ್ಲುವುದು ನಿಮಗೆ ಸಹಜ ಆಗುವುದು. श्लोगन: आत्मा रूपी पुरुष को श्रेष्ठ बनाने वाले ही सच्चे पुरुषार्थी है. ಆತ್ಮಾರೂಪಿ ಪುರುಷನಿಗೆ ಶ್ರೇಷ್ಠ ಪುರುಷನನ್ನಾಗಿ ಮಾಡಿಕೊಳ್ಳುವುದೇ ಸತ್ಯ ಪುರುಷಾರ್ಥದ ಅರ್ಥ ಆಗಿದೆ. ಆತ್ಮವೆಂಬ ಪುರುಷನನ್ನು ಶ್ರೇಷ್ಠ ಪುರುಷನನ್ನಾಗಿ ಮಾಡುವಂಥವರೇ ಸತ್ಯ ಪುರುಷಾರ್ಥಿಗಳು ಆಗಿರುತ್ತಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಬಂಧುವು ನೀನೆ, ಬಳಗವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಿರಿಯು
ಸಿರಿಯೂ ನೀನೆ ಸಂಪದ ನೀನೆ ಹಿರಿಮೆ ನೀನೆ ಗರಿಮೆ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಜ್ಞಾನವು ನೀನೆ ಮೌನವು ನೀನೆ ಜ್ಞಾನವು ನೀನೆ ಮೌನವು ನೀನೆ ಜ್ಯೋತಿಯು ನೀನೆ ಬೆಳಕು ನೀನೆ ಸಕಲವು ಎನಗೆ ಬಾಬಾ ನೀನೆ ಜ್ಯೋತಿಯು ನೀನೆ ಬೆಳಕು ನೀನೆ ಸಕಲವು ಎನಗೆ ಬಾಬಾ ನೀನೆ ರತ್ನವು ನೀನೆ ಮುತ್ತು ನೀನೆ ಕರ್ತುವು ನೀನೆ ಧಾತೃವು ನೀನೆ ರತ್ನವು ನೀನೆ ಮುತ್ತು ನೀನೆ ಕರ್ತುವು ನೀನೆ ಧಾತೃವು ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಕಂದನು ನಾನು ತಂದೆಯು ನೀನೆ ಕಂದನು ನಾನು ತಂದೆಯು ನೀನೆ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ ವರವು ನೀನೆ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ ವರವು ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು ನೀನೆ ಬಳಗವು ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು ನೀನೆ ಬಳಗವು ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ